ನಮಸ್ಕಾರ. ಅಮ್ಮನ ಧ್ವನಿ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಜೀವನ ಎನ್ನುವುದು ಕೇವಲ ಸುಖ ಸಂತೋಷಗಳ ಸಂಗಮವಾಗಿರುವುದಿಲ್ಲ. ಅದು ಕಷ್ಟ ಸುಖಗಳೆಂಬ ಏರಿಳಿತಗಳಿಂದ ಕೂಡಿದ ಪಯಣ. ಸುಖ ಎನ್ನುವುದು ನೆಮ್ಮದಿ ಹುಮ್ಮಸ್ಸನ್ನು ನೀಡಿದರೆ, ಕಷ್ಟ ಎನ್ನುವುದು ನಮಗೆ ಜೀವನದ ಪಾಠಗಳನ್ನು ಕಲಿಸಿ ನಮ್ಮನ್ನು ಹೆಚ್ಚು ಸದೃಢರನ್ನಾಗಿ ಮಾಡುತ್ತದೆ. ನಾವು ಮಾಡುವ ಕರ್ಮಕ್ಕನುಗುಣವಾಗಿ ನಮಗೆ ಫಲ ಸಿಗುತ್ತದೆ. ಹಾಗಾದರೆ ಈ ಕರ್ಮಫಲಗಳನ್ನು ನಮಗೆ ನೀಡುವವರಾರು? ಆ ಕರ್ಮಫಲದಾತನೇ ನಮ್ಮ ಇಂದಿನ ಕಥಾನಾಯಕ, ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಶನಿ ಮಹಾತ್ಮ. ಇದೇ ಮೇ 16ರ ಶನಿವಾರ, ಅಮಾವಾಸ್ಯೆಯ ದಿನವೇ ಶನಿ ಜಯಂತಿ. ಇದನ್ನು ಭಾವುಕ ಅಮಾವಾಸ್ಯೆ ಎಂದು, ಬಾದಾಮಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಾಗಾದರೆ ಈ ದಿನದ ಮಹತ್ವವೇನು? ತಿಳಿಯೋಣ ಬನ್ನಿ. ವೈಶಾಖ ಮಾಸದ ಅಮಾವಾಸ್ಯೆಯನ್ನು ಶನಿ ಜಯಂತಿ ಎಂದು ಕರೆಯಲಾಗುತ್ತದೆ. ಈಗ ನಾವೆಲ್ಲರೂ ಹೆಸರು ಕೇಳಿದರೆ ಭಯಪಡುವ ಈ ಶನಿದೇವ ಯಾರು? ಸೂರ್ಯ ಮತ್ತು ಛಾಯಾದೇವಿಯ ಮಗನೇ ಶನಿದೇವ. ಸೂರ್ಯನ ಮಗನಾಗಿದ್ದರೂ ಛಾಯಾದೇವಿಯ ತಪಸ್ಸಿನ ಪ್ರಭಾವದಿಂದ ಕಡುಗಪ್ಪು ಬಣ್ಣದವನಾಗಿ ಜನಿಸಿದನು. ಸೂರ್ಯನು ಶನಿಯನ್ನು ತಿರಸ್ಕರಿಸಿದಾಗ ಶನಿದೇವನು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಆಗ ಶಿವನು ಪ್ರಸನ್ನನಾಗಿ ಶನಿದೇವನಿಗೆ ಕರ್ಮಫಲದಾತನ ಅಧಿಕಾರವನ್ನು ಕೊಡುತ್ತಾನೆ. ಅಂದರೆ ಲೋಕದಲ್ಲಿ ಯಾರು ಅಧರ್ಮದಿಂದ ನಡೆಯುತ್ತಾರೋ, ಯಾರು ಆಚಾರ ವಿಹೀನರಾಗಿ ವರ್ತಿಸುತ್ತಾರೋ ಅವರನ್ನು ಹಿಡಿದು ದಂಡಿಸಿ ಸರಿಯಾದ ಶಿಕ್ಷೆಯನ್ನು ನೀಡಿ, ಇಲ್ಲ ಇನ್ನು ತಪ್ಪು ಮಾಡುವುದಿಲ್ಲ ಎಂಬಂತೆ ಅನ್ನಿಸಿ ಸರಿದಾರಿಗೆ ತರುವ ಅಧಿಕಾರ ಶನಿದೇವನದ್ದು. ನಾವು ಶನಿ ಎಂದರೆ ಭಯಪಡುತ್ತೇವೆ. ಆದರೆ ಶನಿ ಕಷ್ಟ ಕೊಡುವ ದುಷ್ಟನಲ್ಲ. ನಮ್ಮಲ್ಲಿರುವ ಅಹಂಕಾರವನ್ನು ಅಳಿಸಿ, ನಮ್ಮ ತಪ್ಪುಗಳನ್ನು ತಿದ್ದಿ, ನಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಮಾಡುವ ಗುರು. ತಪ್ಪು ದಾರಿ ಹಿಡಿದವರಿಗೆ ಶಿಕ್ಷೆ ಕೊಟ್ಟು, ಜೀವನವೆಂದರೆ ಏನೆಂದು ತಿಳಿಸಿ ಸತ್ಯ ದರ್ಶನವನ್ನು ಮಾಡುವ ಮಾರ್ಗದರ್ಶಕ. ನೀತಿವಂತನಿಗೆ ಶನಿ ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಬದಲಾಗಿ ಅವರು ಶನಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಶನಿದೇವರನ್ನು ನಾವು ಪೀಡೆ ಎಂದು ಕರೆಯಬಾರದು. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಲು ಶನಿದೇವರು ನಮಗೆ ಕೊಟ್ಟಿರುವ ಒಂದು ಅವಕಾಶ ಎಂದು ಭಾವಿಸಬೇಕು. ಕಷ್ಟಗಳು ಬಂದಾಗ ನಮ್ಮ ನಿಜವಾದ ಸ್ನೇಹಿತರು ಯಾರು? ಶತ್ರುಗಳು ಯಾರು? ನಾನು ಎಲ್ಲಿ ತಪ್ಪಿದ್ದೇನೆ, ಅದನ್ನು ಸರಿಪಡಿಸಲು ಏನು ಮಾಡಬೇಕು ಎಂಬುದನ್ನು ತಿಳಿಸಿ ನಮ್ಮನ್ನು ತಿದ್ದಿ ತೀಡಿ ಶಿಲೆಯಾಗಿದ್ದ ನಮ್ಮನ್ನು ಸುಂದರ ಮೂರ್ತಿಯಾಗಿಸುತ್ತಾನೆ. ಒಮ್ಮೆ ಶನಿಯ ಅನುಗ್ರಹಕ್ಕೆ ಪಾತ್ರರಾದರೆ ಮತ್ತೆಂದೂ ಜೀವನದಲ್ಲಿ ನಮಗೆ ಸೋಲು ಎಂಬುದು ಬರಲಾರದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಆಯುಷ್ಯ ಮತ್ತು ಮೃತ್ಯುವಿನ ಕಾರಕನೆಂದು ಕರೆಯಲಾಗುತ್ತದೆ. ಈ ಶನಿ ಜಯಂತಿಯ ದಿನವನ್ನು ಭಾವುಕ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅಂದರೆ ಭಕ್ತರು ಈ ದಿನ ಶನಿದೇವನನ್ನು ಹಾಗೂ ತಮ್ಮ ಪೂರ್ವಜರನ್ನು ಅತ್ಯಂತ ಭಾವುಕತೆಯಿಂದ ಸ್ಮರಿಸುವ ದಿನ. ನನ್ನ ಕರ್ಮಗಳನ್ನು ತಿದ್ದಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸು ಎಂದು ಶನಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವ ದಿನ. ಹಾಗಾದರೆ ಈ ದಿನದ ಆಚರಣೆ ಹೇಗೆ? ಶುಭ್ರವಾಗಿ ಸ್ನಾನ ಮಾಡಿ, ಶುಭ್ರವಾದ ವಸ್ತ್ರಗಳನ್ನು ಧರಿಸಿ, ಹತ್ತಿರವಿರುವ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ, ಕಪ್ಪು ವಸ್ತ್ರಗಳನ್ನು ನೀಡುವುದು. ಒಂದು ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ನಮ್ಮ ಮುಖವನ್ನು ನೋಡಿ ಆ ಎಣ್ಣೆಯನ್ನು ದಾನ ಮಾಡುವುದು ಅಥವಾ ದೇವಸ್ಥಾನಕ್ಕೆ ನೀಡುವುದು. ಇದು ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ. ಇದನ್ನು ಛಾಯಾದಾನ ಎನ್ನುತ್ತಾರೆ. ಇನ್ನಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಹಸಿದವರಿಗೆ ಆಹಾರ ನೀಡುವುದು, ಕಪ್ಪು ಹಸು, ಕಪ್ಪು ನಾಯಿಗೆ ಆಹಾರ ನೀಡುವುದು, ಅನಾಥರಿಗೆ, ದುರ್ಬಲರಿಗೆ ಸಹಾಯ ಮಾಡುವುದು, ಕಾಗೆಗಳಿಗೆ ಆಹಾರ ನೀಡುವುದು. ನೆನಪಿಡಿ, ಈ ಕಾರ್ಯಗಳು ತೋರಿಕೆಯದ್ದಾಗಿರದೆ ಆತ್ಮಶುದ್ಧಿಯಿಂದ ಕೂಡಿರಬೇಕು. ಸಂಜೆಯ ಸಮಯದಲ್ಲಿ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು. ಇದರಿಂದ ನಮ್ಮ ಬದುಕಿನ ಕತ್ತಲೆ ದೂರವಾಗುತ್ತದೆ.
ಈ ದಿನ ಆದಷ್ಟೂ ಮೌನವಾಗಿರುವುದು. ಯಾಕೆಂದರೆ ಶನಿ ಗಂಭೀರ ವ್ಯಕ್ತಿತ್ವವನ್ನು ಹೊಂದಿದವನು, ಮೌನವನ್ನು ಇಷ್ಟಪಡುತ್ತಾನೆ. ಅಲ್ಲದೆ ಶನಿಯ ಪ್ರಭಾವವಿದ್ದವರ ಮಾತೇ ಅವರಿಗೆ ಒಮ್ಮೊಮ್ಮೆ ಶತ್ರುವಾಗುತ್ತದೆ. ಸಾಧ್ಯವಾದರೆ ನಮ್ಮ ಪೂರ್ವಜರನ್ನು, ಪಿತೃಗಳನ್ನು ಸ್ಮರಿಸಿ ಎಳ್ಳು ನೀರು ಬಿಡುವುದು. ಇದರಿಂದ ಪಿತೃಗಳಿಗೆ ನೆಮ್ಮದಿಯಾಗಿ ಅವರ ಆಶೀರ್ವಾದ ಸಂಪೂರ್ಣ ನಮ್ಮ ಮೇಲಿರುತ್ತದೆ. ಅಲ್ಲದೆ ಶನಿದೇವರನ್ನು ಭಕ್ತಿಯಿಂದ ಸ್ಮರಿಸುವುದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಪಠಿಸುವುದು. ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮನ ದರ್ಶನ ಮಾಡುವುದು. ಏಕೆಂದರೆ ಹನುಮನ ಭಕ್ತರಿಗೆ ಶನಿಯು ಎಂದಿಗೂ ತೊಂದರೆ ಕೊಡುವುದಿಲ್ಲ. ಈ ಸಮಯದಲ್ಲಿ ಹನುಮಾನ್ ಚಾಲೀಸ್ ಪಠಿಸುವುದು ಶುಭ ಫಲಗಳನ್ನು ನೀಡಬಲ್ಲದು. ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಕಬ್ಬಿಣವನ್ನು ದಾನ ನೀಡುವುದು ಶ್ರೇಯಸ್ಕರ. ಈ ಎಲ್ಲ ಆಚರಣೆಗಳು ವಿಶೇಷವಾಗಿ 7.5 ವರ್ಷದ ಶನಿ, ಅಷ್ಟಮ ಶನಿ, ಜನ್ಮಶನಿ, ಪಂಚಮ ಶನಿ ದೋಷ ಇರುವವರಿಗೆ ಬಹಳ ಮುಖ್ಯ. ಇದರಿಂದ ಶನಿದೇವ ಸುಪ್ರೀತನಾಗಿ ಶುಭ ಫಲಗಳನ್ನು ಕರುಣಿಸುತ್ತಾನೆ. ಶನಿದೇವನೆಂದರೆ ಎಲ್ಲರಿಗೂ ಭಯವೇ. ಆದರೆ ಶನಿದೇವರು ದುಷ್ಟರಿಗೆ ಮಾತ್ರವೇ ಶಿಕ್ಷೆ ನೀಡುತ್ತಾನೆ. ಸನ್ಮಾರ್ಗದಲ್ಲಿ ನಡೆಯುವವರನ್ನು, ಭಕ್ತರನ್ನು ಎಂದಿಗೂ ಶನಿದೇವ ಕೈಬಿಡಲಾರ. ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಾವು ಮಾಡುವ ಧರ್ಮ ಕಾರ್ಯ ಮತ್ತು ನ್ಯಾಯ ಮಾರ್ಗಗಳು ಮಾತ್ರ ನಮ್ಮನ್ನು ರಕ್ಷಿಸುತ್ತವೆ. ನಮ್ಮ ಕರ್ಮಗಳು ಶುದ್ಧವಾಗಿರಲಿ, ಸಮೃದ್ಧಿಯನ್ನು ತರುವಂತಿರಲಿ. ಶನಿ ಮಹಾತ್ಮ ಎಲ್ಲರಿಗೂ ಶಾಂತಿ ಸಮೃದ್ಧಿಯನ್ನು ತರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಮ್ಮನ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.